ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ HRK ಲೈಫ್ ಸ್ಟೈಲ್. ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೆಣ್ಮಕ್ಳು ಎಷ್ಟೇ ದೊಡ್ಡವರಾದ್ರೂ ಕೂಡ ಎಷ್ಟೇ ವಯಸ್ಸಾದ್ರೂ ತವ್ರ ಮನೆ ಅಂದರೆ ಏನೋ ಒಂಥರ ವ್ಯಾಮೋಹ ಅಲ್ವಾ. ನನ್ನ ಮಗಳು ಬರ್ಡೇ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಹೇಳಿ ಕೆಫೆನ ನೋಡೋಕ್ಕೆ ಬಂದಿದ್ವಿ. ಸೊ ಫೈನಲಿ ಫಿಕ್ಸ್ ಆಯಿತು. ಅದ್ರ ಜೊತೆಗೆ ಪಾಪುದು ಸ್ವಲ್ಪ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಮಾಡಿಸ್ಕೊಂಡ್ವಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಮನೆಯವ್ರಿಗೆ ಸಂಡೇ ರಜಾ ಇರುತ್ತೆ ಅಂತ ಗೊತ್ತಲ್ವಾ. ಹಾಗಾಗಿ ಸ್ವಲ್ಪ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ರು ಹಾಸನ್ಗೆ ಹೋಗಿ ಬರಬೇಕಿತ್ತು. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾವೆ. ಹಾಸನಲ್ಲಿ ಸ್ವಲ್ಪ ಕೆಲಸ ಇದೆ ಆ್ಯಂಡ್ ಪಾಪುದು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೋಬೇಕಿತ್ತು. ಅದನ್ನೆಲ್ಲ ತೊಗೊಂಡು ಹಾಗೆ ಇನ್ನೂ ಸ್ವಲ್ಪ ಕೆಲಸ ಇದೆ, ಅದೇನು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ. ಎಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮು 4:15 ಸಮಥಿಂಗ್ ಏನೋ ಆಗಿದೆ. 6 ಗಂಟೆ ಅಷ್ಟರೊಳಗೆ ವಾಪಸ್ ಬರಬೇಕು. ಯಾಕೆ ಅಂದರೆ ನಮ್ಮ ಮನೆಯವ್ರು ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಒಂದು 5:05 ಮನೆ ಬಿಟ್ಬಿಡ್ತವೆ. ಹಾಗಾಗಿ ಸ್ವಲ್ಪ ಬೇಗ ಅವರಿದ್ದಾಗಲೇ ನಾನು ಎಲ್ಲಾದರೂ ಹೋಗಬೇಕು. ಹಾಗಾಗಿ ಹೋಗ್ಬೇಡ ಅಂತ ಹೊರಟಿದ್ದೀವಿ. ಅಮ್ಮನ ಮನೆಗೆ ಹೋಗೋಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀವಿ ನಾನು ನನ್ನ ಮಗಳು. ಅಮ್ಮಂಗೆ ಪಾಪು ತೋರಿಸ್ಕೊಂಡು ನಮ್ಗೆ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಸ್ವಲ್ಪ ಲಗೇಜ್ ಎಲ್ಲ ತಗೊಂಡು ಹೊರಟ್ವಿ. ಆ್ಯಕ್ಚುಲಿ ಯಾಕೋ ಬ್ಲ್ಯಾಕ್ ಡ್ರೆಸ್ ಮೇಲೆ ಲವ್ ಹೋಗ್ಬಿಟ್ಟೈತಿ. ಯಾವಾಗಲೂ ಬ್ಲ್ಯಾಕ್ ಅಂತ. ಹೆಣ್ಮಕ್ಳಿಗೆ ನಾವು ಎಷ್ಟು ಮಾಡಿದ್ವಿ ತಾಯಿದೀವಿ ಅಷ್ಟೇ ಅಲ್ವಾ. ಅವಾಗ ಪೂರ್ತಿ ಅವಕ್ಕೆ ಊಟ ಮಾಡಿಸಿ, ಸ್ನಾನ ಮಾಡಿಸಿ, ಜೋಪಾನ ಮಾಡಿ, ಟೂ ಬಾಚಿ, ಸುಸು ಬಾಚಿ ಎಲ್ಲ ಮಾಡಿದ್ವಿ. ಅವ ಅಪ್ಪ ಬಂದ ತಕ್ಷಣ ಅಪ್ಪ ಪಪ್ಪ ಪುಪ್ಪ ಪಪ್ಪ ಅಂತಾಳೆ ನನ್ನ ಮಗಳು. ನನ್ನ ಹತ್ರ ಇರೋದೇ ಇಲ್ಲ ಅವಪ್ಪ ಬಂದ್ರೆ ಪಪ್ಪ ಅನ್ನುತ್ತೆ. ಏಯ್ ಪಪ್ಪ ಅಪ್ಪ. ನಮ್ಮೂರ ಹತ್ರ ರೈಲ್ವೆ ಗೇಟ್ ಕ್ಲೋಸ್ ಆಗಿದೆ. ಇನ್ನು ಟ್ರೈನ್ ಪಾಸ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೋಡೋಣ ಪಪ್ಪ ಅಂತಾಳ ಅಂತ. ಪಪ್ಪ ಅಪ್ಪ 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 ಅಮ್ಮೋ ಅಮ್ಮೋ ಉವಿ. ನಾವೇನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಟ್ರೈನ್ ಬಂದರೆ ಎಷ್ಟು ಖುಷಿ ಆಗೋದು ಗೊತ್ತಾ. ಓ ಟ್ರೈನ್ ಬಂತು ಅಂತ ಚಪ್ಪಾಳ ಹೊಡ್ಕೊಂಡು ಕುಡಿಯುವು. ಟ್ರೈನ್ ಪಾಸ್ ಆಗ್ತಿದೆ. ಅಪ್ಪ ಮಗಳು ಇಬ್ಬರು ಸೇರ್ಕೊಂಡು ಟ್ರೈನಲ್ಲಿ ಹೋಗ್ತೇವೆ. ಪ್ಯಾಸೆಂಜರ್ಸ್ಗೆ ಬಾಯ್ ಮಾಡ್ತಾ ಇದ್ದೇವೆ. ಅಪ್ಪ 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 ಅಪ್ಪನ ನೋಡಿ ಎಷ್ಟು ದಿನ ಆಯ್ತು? 2 ದಿವಸಕ್ಕೆ. ಏನು ಅನ್ನಿಸ್ತೈತೆ? ಏನು ಅನ್ನಿಸ್ತೀರ? ಮಗ ನೋಡಿ ಎಷ್ಟೋ ವರ್ಷಗಳಾಯ್ತು ಅನ್ನಂಗೈತಿ ಅನ್ನಿಸ್ತೈತಿ. ಎಲ್ಲಿ ಬರತೈತಿ ಇಲ್ಲಿ ಅಮ್ಮ. ನೀವ್ಯಾಕ ದಪ್ಪ ಆದಂಗೆ ಕಾಣಿಸ್ತಿದ್ದೀವ? ಶೈನಿಂಗ್ ಬಂದ್ಬಿಟ್ಟಿದೆ. ನನ್ನ ಮಗಳು ಕಾಟ ಇಲ್ಲ ಅಂತ. ಬ್ಯಾಡವ ಅಮ್ಮಗೆ. ಎಲ್ಲ ಬರತೈತಿ. ಸ್ಪೆಷಲ್ ರವೆ ಉಂಡೆ ಮಾಡಿದ್ದೀವಲ್ಲ, ನನ್ನ ಮಗಳ ಇಷ್ಟ ಅಂತ ಹೋಸತಿಯ ಬತ್ತಿನ ಕಡೆ ಮಾಡೋಕ್ಕೆ ರೌಂಡೆ ಮಾಡ್ಕೆ ಬರಮ್ಮ ಅಂದ. ಹಂಗಿದ್ದೆ ರೌಂಡೆ ಇಷ್ಟ ಅಂತಲ್ಲ ಮಾಡೋಣ ಅಂತ ಹೇಳಿ ಮಾಡಿದೆ. ಅವು ಇಷ್ಟ ಆದ್ರಪ್ಪ. ನಂದೊಂಚೂರು ದುಡ್ಡು ತಂದ್ಕೊಂಡು ಎಲ್ಲೋ ಕೇಳಿದ್ದು ಅಮ್ಮ. ದೂರದಲ್ಲಿದ್ರೆ ಸೂಪರ್ ಐತೆ, ದೂರದಲ್ಲಿದ್ರೆ ಪ್ರೀತಿ ಜಾಸ್ತಿ ಅಂತ. ಯಾವ್ದಾ? ಹೌದು ಹೌದು. ನಮ್ಮಮ್ಮ ಆ್ಯಕ್ಚುಲಿ ಅವಾಗ ವಿಡಿಯೋ ಮಾಡ್ಕೋಬೇಕು ಅನ್ನಿಸ್ಲಿಲ್ಲ. ನಾನು ಬಂದ ತಕ್ಷಣ ನನ್ನ ತಪ್ಕೊಂಡು ಆಮೇಲೆ ನನ್ನ ಪಾಪದ ಹತ್ರ ಹೋದ್ವು. ಅದಂತವ ಅವಳು ಬಂತಮ್ಮ. ನಾನು ದುಡ್ಡು ಬಿಡ್ಸ್ಕೊಂಬಂದು ಶರತ್ಗೆ. ನಮ್ಮ ಪಾಪು ಬರ್ಡೇನ ತುಂಬ ಸಿಂಪಲ್ಲಾಗಿ ಮನೆಯವ್ರು ಮಾತ್ರ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಮಾರ್ಚ್ 29 ನಮ್ಮೂರಲ್ಲಿ ಜಾತ್ರೆ ಇದೆ, ರಾಮನವಮಿ ಹಬ್ಬ ಇದೆ. ಸೊ ಹಾಗಾಗಿ ಅಲ್ಲೇ ಗ್ರ್ಯಾಂಡಾಗಿ ಮಾಡೋಣ, ಬಟ್ ಬರ್ಡೇ ದಿನ ಸಿಂಪಲ್ಲಾಗಿ ಮಾಡೋಣ. ಹಾಗೆ ವೃದ್ಧಾಶ್ರಮಕ್ಕೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತಲೂ ಬಂದಿದ್ವಿ. ನೋಡೋಣ. ಬೇಜಾರಾತೈತಿ ಹಿಂಗೆ ಓದ್ತೀರಾ ಅಂದ್ರಿ.
ಅಮ್ಮ ಆದ್ರೂ ಖುಷಿ ಅಲ್ವಾ ನನ್ನ ಮಗಳು ಬಂದು ಮತ್ತೆ ಅವಳ ಗಂಡನ ಮನೆಗೆ ಹೋಯ್ತಾವಳಲ್ಲ ಅಂತವ. ಒಂದ್ ಕಡೆ ಖುಷಿ, ಒಂದ್ ಕಡೆ ನನ್ ಮಗು ಹೋಗುತ್ತಲ್ಲ ಅಂತ ಬೇಜಾರು. ನಾನು ಹೋಗ್ತೀನಿ ಅಂತ ಬೇಜಾರಿಲ್ಲ. ಅಲ್ಲ ನೀನು ಬೇಜಾರು, ನನ್ನ ಮುದ್ದು ಮಗಳು ಹೋಗ್ತೈತೆ. ಬೆಳ್ಳುಳ್ಳಿ ಹಾಕವಲ್ಲಿ ಮಗಿಗೆ. ತಾಯಿದಿರ್ಗೆ ಎಷ್ಟೇ ಮದುವೆಗೆ ಅವ್ರಿಗೆ ಮಕ್ಕಳಾದ್ರೂ ತಾಯಿದಿರ್ಗೆ ಮಕ್ಳು ಕಂಡ್ರೆ ಆಸೆ ಅಂತೆ. ಅವು ಮದುವೆಯಾಗಿ ದೊಡ್ಡ ಮಕ್ಕಳಾದ್ರೂ ಅವ್ರಿಗೆ ಮಕ್ಕಳೇ ಅಂತೆ ತಾಯಿದಿರ್ಗೆ. ತಾಯಿ ಮಗಳು ಪಾಪುದು ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಕಲರ್ ಜೆರಾಕ್ಸ್ ಬೇಕಿತ್ತು, ಹಾಗೆ ನಾರ್ಮಲ್ ಜೆರಾಕ್ಸ್ ಬೇಕಿತ್ತು. ಹಾಗಾಗಿ ಸೈಬರಿಗೆ ಬಂದು ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡ್ವಿ. ಆಲ್ಮೋಸ್ಟ್ ಜೆರಾಕ್ಸಿಗೆ 150 ರುಪೀಸ್ ಆಗೋಯಿತು. ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮ ಮೂವಿಗೆ ಬಂದ್ವಿ. ಹಾಸನಿಂದ ಬರಬೇಕಾದ್ರೆ ಯಾವುದೂ ವೀಡಿಯೋ ಮಾಡ್ಕೊಳ್ಳಿಲ್ಲ, ಬಿಕಾಸ್ ಕತ್ಲೆ ಆಗಿತ್ತು. ಸೊ ಹೋಗಿದ್ದ ಕೆಲಸ ಎಲ್ಲ ಸಕ್ಸಸ್ಫುಲಿ ಆಯಿತು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್.